ಹಾಯ್ ಹಲೋ ಮಾಹಿತಿ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಎಲ್ಲರಿಗೂ ಕಾಮನ್ನಾಗಿ ಬರುತ್ತೆ, ಬಟ್ ನಾನು ಮಾಡೋದು ಯಾವ ಥರ ಅಂತ ಅದು ಸಿಂಪಲ್ಲಾಗಿ ಟೊಮೊಟೊ ಪೌಡರ್ ಯೂಸ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ ನೋಡಿ. ನಾನು ಎಲೆಕ್ಟ್ರಿಕಲ್ ಗ್ಯಾಸ್ ಮೇಲೇ ಮಾಡ್ತಾಯಿದ್ದೀನಿ. ಈಗಾಗಲೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು, ಚಕ್ಕೆ ಮತ್ತು ಕಲ್ಲು, ಮರಾಠಿ ಮೊಗ್ಗು ಎಲ್ಲ ಬಿಸಿ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿಕೊಂಡು, ಇದು ಕಲ್ಲು ಮತ್ತು ಏಲಕ್ಕಿನೂ ಇದೆ, ಮರಾಠಿ ಮೊಗ್ಗು ಇದೆ. ಅದು ಸಪ್ರೇಟ್ ತಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮರಾಠಿ ಮೊಗ್ಗು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅಂದರೆ ಏನು ನಾನು ಸ್ಪೆಷಲಾಗಿ ಮಾಡೋದು ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲೂ ಟೊಮೊಟೊ ಬಾತ್ಗೆ ಪೌಡರ್ನ ಯೂಸ್ ಮಾಡ್ತಾರೆ. ನಾನು ಅದನ್ನು ಯೂಸ್ ಮಾಡಿದೆ, ನ್ಯಾಚುರಲ್ಲಾಗಿ ಮಾಡ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ಸ್ಪೆಷಾಲಿಟಿ ಇಲ್ಲ, ಬಟ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗಾಗಲೇ ಆಲ್ರೆಡಿ ಎಲೆಕ್ಟ್ರಿಕಲ್ 450 ಹೀಟ್ನ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಡಿಮೆನೇ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಪಲಾವ್ ಎಲೆ ಎಲ್ಲ ಸೀದೋಗ್ಬಿಡುತ್ತೆ ಜಾಸ್ತಿ ಓವರ್ ಇಟ್ಕೊಂಡ್ರೆ. ಫ್ರೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಏನೇನು ಹಾಕ್ತಾಯಿದ್ದೀನಿ ಅಂತ. ಸೋಂಕಾಳು, ಮರಾಠಿ ಮೊಗ್ಗು ಮತ್ತು ಕಲ್ಲು ಮತ್ತು ಈ ಫ್ಲವರ್ ಥರ ಬರುತ್ತಲ್ಲ ಅದು ಅಷ್ಟು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೆಸರು ನನಗೆ ಗೊತ್ತಿಲ್ಲ. ಮತ್ತು ಏಲಕ್ಕಿ ಕೂಡ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅಂದರೆ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಅದೇ ಕುಕ್ಕರ್ಗೆ ಫ್ರೈ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಇದಕ್ಕೆ ಬೇಕಾಗಿರೋಂಥ ಮಸಾಲೆನೂ ರುಬ್ಕೋಬೇಕು. ನಾನು ಈಗಾಗಲೇ ಸ್ವಲ್ಪ ಟೊಮೊಟೊ ಬಾತ್ ಗಟ್ಟಿ ಬರಲಿ ಅಂದ್ಬಿಟ್ಟು ಆಲೂಗೆಡ್ಡೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಟೊಮೊಟೊ ಎಲ್ಲ. ಟೊಮೊಟೊ ರುಬ್ಬಿದ್ದೀನಿ, ಬಟ್ ಆದರೂ ಕೂಡ ಲೈಟಾಗಿ ಒಂದೊಂದು ಪೀಸ್ ಹಾಗಾಗಿ ಸಿಗಲಿ ಅಂತ ಹಚ್ಚಿಟ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಪೌಡರ್ ಹಾಕೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಹಚ್ಚಿಟ್ಕೊತೀನಿ. ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಕೂಡ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಹಾಗೆ ಹಾಕಿದ್ರೆ, ಅಂದರೆ ಉಂಡೆ ಥರನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಪೂರ್ತಿ ಗೆಡ್ಡೆ ಎಲ್ಲ ಎಸಳುಗಳನ್ನ ಬಿಡಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ಬಿರಿಯಾನಿಗೂ ಚೆನ್ನಾಗಿರುತ್ತೆ. ಬಾತ್ ಐಟಮ್ಸ್ ಏನೇನು ಮಾಡ್ತೀವೋ ಪಲಾವ್ ಬಿಟ್ಟು ಮಿಕ್ಕಿದಕ್ಕೆಲ್ಲ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಒಂದಿತ್ತು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ, ಆಲ್ಮೋಸ್ಟ್ ಅಲ್ಲೂ ಟೊಮೊಟೊ ಬಾತ್ ಮಾಡಿರ್ತೀರ. ಇದರಲ್ಲೇನು ಅಂತ ಇದಿಲ್ಲ ಅಂತ ಅಂದ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ವೆರೈಟೀಸ್ ಆಫ್ ಫುಡ್ ಮಾಡ್ತಾರೆ. ಟೊಮೊಟೊ ಬಾತ್ ಎಷ್ಟೋ ಜನ ಎಷ್ಟು ಥರ ವೆರೈಟಿ ಆಫ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಟೊಮೊಟೊ ಬಾತ್ ಪೌಡರ್ನ ಯೂಸ್ ಮಾಡ್ತಾರೆ. ಟೊಮೊಟೊ ರೈಸ್ ಪೌಡರು ಆ್ಯಕ್ಚುಲಿ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ನೋಡಿ. ಇದು ಮಸಾಲೆ ರುಬ್ಕೊಂಡಿರೋದು, ಅಂದರೆ ಮಸಾಲೆಗೆ ಕಾಯಿ ಮತ್ತು ಕೊತ್ತಂಬರಿ, ಪುದೀನ, ಶುಂಠಿ, ಆಲ್ಮೋಸ್ಟ್ ಎಲ್ಲ ಏನೇನು ಬೇಕು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಓವರ್ ಆಗಿ ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ.
ಈ ಬೇಸಿಗೆಯಲ್ಲಿ ಹೆಚ್ಚು ನೀರು ಕುಡಿಬೇಕಾಗುತ್ತೆ ಜಾಸ್ತಿ ಮಸಾಲ ಯೂಸ್ ಮಾಡಿದ್ರೆ ಅಂತ. ಕೆಲವರು ಇದನ್ನು ನೀರು ಹಾಕಾದ್ಮೇಲೆ ಹಾಕ್ತಾರೆ, ನಾವು ಮುಂಚೆನೇ ಫ್ರೈ ಥರ ಮಾಡ್ತೀವಿ, ಏಕೆಂದರೆ ಹಸಿ ಸ್ಮೆಲ್ ಬರೋದಿಲ್ಲ. ಆಮೇಲೆ ಕೆಲವರು ಹೇಳ್ತಾರೆ ತಿಂಡಿ ಐಟಮ್ ಮಾಡೋದಕ್ಕೆ ಬುಲೆಟ್ ರೈಸೇ ಬೇಕು ಅಂತ. ಹಾಗೇನಿಲ್ಲ, ನಾವು ನಾರ್ಮಲ್ ರೈಸ್ ಯೂಸ್ ಮಾಡೇ ಮಾಡ್ತಾಯಿದ್ದೀನಿ. ನಾವು ಮಸಾಲೆ ಮತ್ತು ಅಕ್ಕಿ ಮಿಕ್ಸ್ ಆದಮೇಲೆ ನೀರು ಹಾಕ್ತೀನಿ, ಸೊ ಹಾಗಾಗಿ ಏನು ಸಮಸ್ಯೆ ಬರಲ್ಲ. ಇಷ್ಟಿಗೆ ತಕ್ಕಾಗ ಉಪ್ಪು ಹಾಕ್ತೀವಿ. ಸೊ ಫೈನಲಿನ ಮುಚ್ಚಳ ಹಾಕಿ ಕ್ಲೋಸ್ ಮಾಡ್ತೀವಿ. ಇದೇ ರೀತಿ ನಿಮಗೆ ಮಾಹಿತಿ